ಮತ್ತೆ ಶುರುವಾಗ್ತಿದೆ ಕನ್ನಡದ ಕೋಟ್ಯಾಧಿಪತಿ. ಅಪ್ಪು ಸ್ಥಾನ ತುಂಬುವ ನಿರೂಪಕ ಯಾರು? ಪುನೀತ್ ಜಾಗಕ್ಕೆ ಬಂದ ಆ ಹೀರೋ ಯಾರು? ಅಪ್ಪು ಫ್ಯಾನ್ಸ್ಗೆ ಬಂತು ಸಂತೋಷದ ಸುದ್ದಿ. ಮತ್ತೆ ಶುರುವಾಗ್ತಿದೆ ಕನ್ನಡದ ಕೋಟ್ಯಾಧಿಪತಿ. ಅಪ್ಪು ಸ್ನೇಹಿತನಿಗೆ ಬಂತ ಈ ಆಫರ್? ಅಷ್ಟಕ್ಕೂ ಕೋಟ್ಯಾಧಿಪತಿ ಜಾಗಕ್ಕೆ ಬಂದಿರೋ ಆ ಹೀರೋ ಯಾರು? ಇದೆಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ಕೋಟ್ಯಾಧಿಪತಿ ಅಂದ್ರೆ ಥಟ್ ಅಂತ ನೆನಪಾಗೋದು ಕರ್ನಾಟಕದ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕನ್ನಡದ ಕೋಟ್ಯಾಧಿಪತಿ ಶೋ ಸೂಪರ್ ಡೂಪರ್ ಹಿಟ್ ಆಗಲು ಮೂಲ ಕಾರಣವೇ ಅಪ್ಪು ಅನ್ನೋದ್ರಲ್ಲಿ ನೋ ಡೌಟ್. ಆದ್ರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದ್ದ ಅಪ್ಪು ಈಗ ನಮ್ಮೊಂದಿಗಿಲ್ಲ. ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಕೂಡ ನಡೆಯುತ್ತಿಲ್ಲ. ಆದ್ರೆ ಬಂದಾಗಿದ್ದ ಕನ್ನಡದ ಕೋಟ್ಯಾಧಿಪತಿ ಶೋ ಈಗ ಮತ್ತೆ ಶುರುವಾಗ್ತಿದೆ. ಪವರ್ ಸ್ಟಾರ್ ಜಾಗಕ್ಕೆ ಕಿಚ್ಚು ಹಚ್ಚಲು ಹೊಸ ನಿರೂಪಕನ ಎಂಟ್ರಿ ಫಿಕ್ಸ್ ಆಗಿದೆ. ಹೌದು, ಹಿಂದಿ ಭಾಷೆಯಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮ ಮೂಡಿ ಬರ್ತಿತ್ತು. ಈ ಕಾರ್ಯಕ್ರಮದ ಕನ್ನಡ ವರ್ಷನ್ ಕನ್ನಡದ ಕೋಟ್ಯಾಧಿಪತಿ. ಹೀಗೆ ಕನ್ನಡದಲ್ಲಿ ಆರಂಭವಾಗಿದ್ದ ಕೋಟ್ಯಾಧಿಪತಿ ಕಾರ್ಯಕ್ರಮ ಕೋಟಿ ಕೋಟಿ ಜನರ ಮನಸ್ಸು ಗೆದ್ದು ದೊಡ್ಡ ಸಾಧನೆ ಮಾಡಿತ್ತು. ಆದ್ರೆ ಪ್ರೀತಿಯ ಅಪ್ಪು ದೂರವಾದ ನಂತರ ಮುಂದೆ ಕನ್ನಡದ ಕೋಟ್ಯಾಧಿಪತಿ ನಡೆಸಿಕೊಡುವುದು ಯಾರು ಅಂತ ಚರ್ಚೆ ಜೋರಾಗಿತ್ತು. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ಪವರ್ ಸ್ಟಾರ್ ಜಾಗಕ್ಕೆ ಕುಚಿಕು ಕಿಚ್ಚ ಸುದೀಪ್ ಫಿಕ್ಸ್. ಇದೀಗ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಅವರೇ ಆಂಕರ್ ಎಂಬ ಸುದ್ದಿ ಹರಡಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಇನ್ನು ಪವರ್ ಸ್ಟಾರ್ ಅಪ್ಪು ಹಾಗೂ ಕಿಚ್ಚ ಸುದೀಪ್ ಇಬ್ಬರು ಗೆಳೆಯರು. ಹೀಗಿದ್ದಾಗ ಪುನೀತ್ ರಾಜ್ಕುಮಾರ್ ಅವರು ಬಿಟ್ಟು ಹೋಗಿರುವ ಕಾರ್ಯಕ್ರಮ ಮತ್ತೆ ಶುರು ಮಾಡಲು ಕಿಚ್ಚ ಸುದೀಪ್ ಇದೀಗ ಮುಂದೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇನೇ ಆಗ್ಲಿ, ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಕಿಚ್ಚ ಸುದೀಪ್ ಅವರ ನಿರೂಪಣೆ ಅದ್ಭುತವಾಗಿರುತ್ತೆ. ಸದ್ಯ ಈಗ ಬಂದಿರೋ ಸುದ್ದಿಯ ಪ್ರಕಾರ ಕನ್ನಡದ ಕೋಟ್ಯಾಧಿಪತಿಗೆ ಸುದೀಪ್ ಆಂಕರ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಸುದೀಪ್ ಆಗಲಿ ಸುದೀಪ್ ಆಪ್ತ ವಲಯ ಆಗಲಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಈ ಸುದ್ದಿ ನಿಜವಾಗ್ಲಿ ಅನ್ನೋದು ಅಪ್ಪು ಮತ್ತು ಸುದೀಪ್ ಫ್ಯಾನ್ಸ್ನ ಆಶಯ. ಇದಕ್ಕೆ ನೀವೇನಂತೀರಾ? ಕಮೆಂಟ್ ಮಾಡಿ ಹೇಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.